ಲಿಲ್ಲಿ ಲಿಲ್ಲಿ ಸರ್ ಬಂದೆ ಸರ್. ಎಲ್ಲಿ ಬೇಬಿ? ಸರ್ ಅವರು ನೆನ್ನೆ ಸಂಜೆ ಹೋಗಿದ್ದೆ, ಇನ್ನೂ ಬಂದಿಲ್ಲ ಸರ್. ಎಲ್ಲಿ ಹೋದ್ಲು? ಎಲ್ಲಾದ್ರೂ ಪಾರ್ಟಿಗೆ ಏನಾದರೂ ಹೋಗ್ತೀನಿ ಅಂತ ಹೇಳಿದ್ಲ? ಇಲ್ಲ ಸರ್, ಏನೂ ಹೇಳಿಲ್ಲ. ಫೋನ್ ಮಾಡು. ಫೋನ್ ನಾಟಿಚಬಲ್ ಬರ್ತಾ ಇದೆ ಸರ್. ನಾಟಿಚಬಲ್ ಬರ್ತಾ ಇದೆ. ಓಕೆ. ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೇನೋ. ಶುಭ ಎಲ್ಲಿ? ಅವರು ಬೆಳಗ್ಗೆನೂ ಹೋದ್ರು ಸರ್ ಹೊರಗಡೆ. ಶುಭ ಬಂದರೆ ಸರ್ ಮನೆಯಲ್ಲೇ ಇದ್ದಾರೆ, ಮಾತಾಡ್ಸ್ಬೇಕಂತೆ ಅಂತೇಳು. ಸರಿ ಸರ್, ಓಕೆ ಸರ್. ಸರ್ ಕಾಫಿ ಟಿಫನ್ನು? ಬೇಡ ಬೇಡ, ಏನು ಬೇಡ. ಹೌದು, ಗಾನವಿ ಮೇಡಮ್ ಅವರು ಎಲ್ಲಿ ಹೋದ್ರು? ಫೋನ್ ಆದರೂ ಮಾಡಬೇಕಾಗಿತ್ತು. ನನಗೂ ಏನೂ ಹೇಳೇ ಇಲ್ಲ ಮೇಡಮು. ಎಲ್ಲಿ ಹೋದ್ರು? ಮೇಡಮ್ ದೊಡ್ಡ ಮೇಡಮು ಕೇಳ್ತಾ ಇದ್ದಾರೆ. ಹಲೋ 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 ಬೇಬಿ, ನಾನು ಡ್ಯಾಡಿ ಮಾತಾಡ್ತಿರೋದು. ಹಲೋ. ಛೇ, ಏನು ನಾಟಿ ಚೊಬ್ಬಲ್ಲು, ವಾಯ್ಸು ಏನು ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲ. ಎಲ್ಲಿ ಹೋಗಿರ್ಬೋದು? ಹಲೋ ಹಲೋ ಡ್ಯಾಡಿ, ಎಲ್ಲಿದ್ಯಾ ಬೇಬಿ ನೀನು? ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಏನು ವಿಷಯ? ಸುಮ್ಮನೆ ಡ್ಯಾಡಿ. ಯಾವಾಗ ಬರ್ತೀಯಾ? ಇನ್ನೂ 3-4 ಡೇಸ್ ಆಗುತ್ತೆ ಡ್ಯಾಡಿ. ಓಕೆ ಬೇಬಿ, ಹುಷಾರಾಗಿ ಬಾ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ಹೋಗಮ್ಮ ಒಳಗಡೆ. ಇದ್ಯಾರು? ನಮ್ ಜಾನು ಕೂಗ್ದಂಗೈತಲ್ಲ. ಜಾನು, ನೋಡಪ್ಪ ಬಂದಾಳೆ ನಿನ್ ತಂಗಿ. ಏಯ್, ಎಲ್ಲೋಗಿದ್ದೆ ಇಷ್ಟಿನಿಂದ? ನಿಂಗೆ ಬೀಳ್ತಾ ಇದ್ದ ಏಟುಗಳ ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಊರಿಗೆ ಹೋಗಿದ್ದ ನೀನು? ಅಲ್ಲೇ ವ್ಯಾನ್ ಬರ್ತೈತೆ ಶಂಕರ, ನೀನು ಸೇರ್ಸಿದ್ದಿಲ್ಲ ಈ ಸ್ಕೂಲ್ ವ್ಯಾನು ಊರ್ಗೂ ಬರ್ತದೆ. ಸೇರ್ಸು, ಓದ್ತಾಯ್ತು ಸ್ಕೂಲ್, ನಾನೇ ಕಳಿಸ್ತಾ ಇದ್ದೆ. ಹೌದಾ ಚಿಕ್ಕಪ್ಪ, ನಾ ಎಲ್ಲೋ ರಜಾ ಹಾಕ್ಬಿಟ್ಲೇನೋ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ಹೋಗ್ಬಿಟ್ಟು ಬರ್ತಾ ಇದ್ಲು. ಹೆಚ್ಚಿನ ಕೂಡ್ಲೆ ನಿಂಗೆ ಬೀಳ್ತಾವ ಏಟುಗಳು, ಎಲ್ಲೂ ಹೋಗ್ಬಾರ್ದು ನೀನು. ಟಾಟಾನಮ್ಮ, ಸರಿ ಅದಕ್ಕೆ ನಾನು ಓದ್ತೀನಿ. ಇರಪ್ಪ ಸುರೇಶ, ಹೋಗ್ಬೇಡ. ಇರು, ಹೋಗಿ ಅಂತ ಬಾ. ಸ್ನೇಹಕ್ಕೆ ಇವತ್ತು ಮದ್ವೆ. ಇಲ್ಲ ಅದಕ್ಕೆ ಅವಳಿಗೆ ಯಾಕೋ ಚೆನ್ನಾಗಿಲ್ಲ, ಜಾಸ್ತಿ ಜ್ವರ. ಅವಳು ನಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಈಗ ಏನಾಯ್ತು? ಏನೋ ಇದ್ದಕ್ಕಿದ್ದಂಗೆ ಜ್ವರ ಅದಕ್ಕೆ. ಸರಿಯಪ್ಪ ಸುರೇಶ. ಸರಿ ಅದಕ್ಕೆ ಅವಳಿಗೆ ಯಾಕೋ ಜ್ವರ, ಹೆಂಗಂಗೋ ಆಡ್ತಾವಳೆ. ಹೌದಾ? ಯಾಕೋ ಹುಷಾರಿಲ್ಲ. ಜಾನು, ಜ್ವರ ಅಂತ ಮಲ್ಕೊಂಡಿದ್ದಲ್ಲ, ಇದೇ ನಿಂಗೆತ್ ಬಂದಿದ್ಯಾ? ಅಯ್ಯೋ, ಯಾಕೋ ನಮ್ಮ ಅಕ್ಕ ನೋಡ್ಬೇಕನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಏಯ್, ಬಾ ಹೋಗೋಣ, ಬಾರೇ ಹೋಗೋಣ. ಇಲ್ಲ, ನಾನು ನಮ್ಮ ಅಕ್ಕನ ಜೊತೆಗೆ 2 ದಿವಸ ಇರ್ತೀನಿ. ನಾನು ಬರೋಲ್ಲ. 2 ದಿವಸ ನಮ್ಮ ಅಕ್ಕನ ಜೊತೆಗೆ ಇರ್ತೀನಿ. ನಾನು ಇಷ್ಟಿನಿಂದ ಮಾಡಿರೋ ತಪ್ಪುನ ಕ್ಷಮಿಸ್ಬಿಡಿ ನಮ್ಮ ಅಕ್ಕನು. ಅಕ್ಕ, ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕ್ಷಮಿಸ್ಬಿಡಕ್ಕ. ಅಯ್ಯೋ, ಏನೋ ನೋಡ್ಕೊಳ್ಳಿ ಬಿಡಮ್ಮ. ಅಕ್ಕನು ತಂಗಿ ಎಷ್ಟೋ ವರ್ಷದಿಂದ ಹಾವು ಮುಗಿಸಿ ಥರ ಕಿತ್ಲಾಡ್ತಾ ಇದ್ರು. ಏಯ್ ಜಾನು, ಚೆನ್ನಾಗಿರ್ಲಿ ಬಿಡು. ಅಕ್ಕ, ನನಗೆ ಕ್ಷಮಿಸ್ಬಿಡಕ್ಕ. ಅಕ್ಕ, ಅಕ್ಕನು ಅಂತಂದ್ರೆ 2ನೇ ತಾಯಿ ಸಮಾನ ಅಕ್ಕ. ಯಾಕಕ್ಕ ಹಂಗೆ ನೋಡ್ತಾ ಇದೆಯಾ? ನಾನು ನಿನ್ನ ತಂಗಿ ತಾನೆ, ಏನೇ ತಪ್ಪು ಮಾಡಿದ್ರು ಹೊಟ್ಟೆ ಕಕ್ಕಬೇಕಲ್ಲ ನೀನು. ಅಯ್ಯೋ, ನನ್ನ ಮಾರಿತ್ತು ತತ್ತ ಎಲ್ಲ ಉಲ್ಟಾಗಿತ್ತಲ್ಲ ಅಕ್ಕ. ಇವಾಗ ನೀನು ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಸತ್ತತ್ತೀನಕ್ಕ. ಅಕ್ಕ ಮಾತಾಡಕ್ಕ. ಅಮ್ಮ ಹೋಗ್ಲಿಕ್ಕೆ ಕ್ಷಮಿಸ್ಬಿಡಮ್ಮ. ಅಕ್ಕ ಅಂತಂದ್ರೆ 2ನೇ ತಾಯಿ ಥರ ಅಂತಲ್ಲ, ತಾಯಿ ಇದ್ದಂಗೆ ತಾನೆ, ಹೋಗ್ಲಿಕ್ಕೆ ಕ್ಷಮಿಸ್ಬಿಡಮ್ಮ. ಹೋಲಿ ಬಿಡೆ, ಇನ್ನೇನು ಮಾಡ್ತೀಯ? ನೀನು ನನ್ನ ತಂಗಿ ಇದ್ದಂಗೆ. ಅಕ್ಕ, 1 ವಾರ ಇಲ್ಲೇ ಇರ್ತೀನಕ್ಕ. ನಂಗೆ ನಿನ್ನ ಜೊತೆಗಿರ್ಬೇಕು ಅಂತ ಆಸೆ. ಅಯ್ಯೋ, 1 ವಾರ ಅಲ್ಲ, 15 ದಿವಸ ಇರಬಾರೆ. ಯಾರು ಬೇಡ ಅಂತ ಹೇಳಿದ್ರು? ಅಕ್ಕ, ನನ್ನ ನಿಜವಾಗೂ ಕ್ಷಮಿಸಿದ್ಯಾ ತಾನೆ? ಹೋಗ್ಲಿ ಬಿಡೆ. ಅಯ್ಯ, ನಾನೇನು ಕ್ಷಮಿಸೋದು, ನೀನೇನು ತಪ್ಪು ಮಾಡೋದು? ಎಷ್ಟನಾಗ್ಲಿ ನೀನು ನನ್ನ ತಂಗಿ ಇದ್ದಂಗೆ. ಅಕ್ಕ, ನನಗೆ ಕ್ಷಮಿಸ್ಬಿಡಕ್ಕ. ಅಲ್ಲ, ಇವಳು ಒಳ ಕದ್ದೆವ್ವ ಹೋಯ್ತಲ್ಲ ಅಂತ ನಾನು ಎತ್ತಿದ್ದೆ ಓರ್ ಬಂದರೆ ತಿರ್ಗಾ ಬಂದಲ್ಲ ನಮ್ಮ ಅಮ್ಮನ. ನಾನು ಇನ್ನೆ ಅಯ್ಯೋ, ಇವಳು ಮಾತು ಮುಚ್ಚಾರೆ ಏನೋ ನಮ್ಮ ಮಕ್ಕಳು. ಹೋಗು ಅಕ್ಕ. ಅಕ್ಕ, ಸರಿ ನಡಿ ಒಳಕ್ಕ. ಜಾನು, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಡಿ, ಬಟ್ಟೆ ಹಾಕ ರೆಡಿ, ದೇವಸ್ಥಾನಕ್ಕೆ ಹೋಗೋಣ. ಅಕ್ಕ, ನೀನು ನನಗೆ ಕ್ಷಮಿಸಿದ್ಯಾ ತಾನೆ? ಅಯ್ಯೋ, ಕೇಳಿದ್ದೆ ಎಷ್ಟೊತ್ತಿ ಕೇಳ್ತೀಯಾ ಸುನೀತಾ? ಅಕ್ಕ, ನಮ್ಮ ಅಪ್ಪಕ್ಕ ಮದುವೆ ಇವತ್ತು. ನಿಮ್ಮ ಅಪ್ಪನ ಮದುವೆನಾ? ತೇಯಿ ಜೊತೆಗ. ಓಹೋ, ತೇಯಿ ಜೊತೆಗ ನಿಮ್ಮ ಅಪ್ಪನ ಮದುವೆನಾ? ಮದುವೆ. ಬಾ ನರಿ ಹಾಕ ಬಾ. ನರಿ. ಅಲ್ಲ, ನಾನು ತತ್ತಾಪತ್ತು ನಮ್ಮ ಅಮ್ಮನ್ನ ತುಳಿದ ಅಮ್ಮನ ಒತ್ತ ಕತ್ತಿ ಆಡುತ್ತಿಳೆ ತಿರ್ಗಾ ಓಡ್ಬಂದ ನಮ್ಮ ಅಮ್ಮನ. ನೋಡು, ಅಯ್ಯೋ ತೊಡಮ ಎಲ್ಲಾನು ಹೋಗು. ನೀನು ಹೋಗಿ, ನೀನು ನಾನು 2 ದಿವಸ ಇದ್ಬಿಟ್ಟು ಬರ್ತೀನಿ. ಸರ ಜರಾಗಿರೋ ಬಂದರೆ ಆಶಂಕನ್ ಕರ್ಕೊಂಡು ಹೋಗ್ತೀನಿ ಬಿಡು ಆಸ್ಪತ್ರೆಗೆ. ನಾನು ಕರ್ಕೊಂಡು ಹೋಗ್ತೀನಿ ಹೇಳಿ ಚಿಕ್ಕಪ್ಪ. 3 ದಿವಸ 4 ದಿವಸ ರಜಾ ಹಾಕಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಬಿಡು. ಸರಪ್ಪ, ನನ್ನ ಕೆಲಸ ನಾನು ಓದ್ತೀನಿ. ಸರಿ ಹೊರಟ್ರಿ, ಇಲ್ಲಾಂದ್ರೆ ಇದ್ಬಿಟ್ಟು ಹೋಗಿ ಬರ್ರಿ. ಇಲ್ಲ ನನ್ನ ಕೆಲಸ ನಾನು ಓದ್ತೀನಿ. ಅಮ್ಮ ಎಲ್ಲ ರೆಡಿ ಆದ್ರಾ? ರೆಡಿ ಆದ್ರು. ಕಾರ್ ಅಲ್ಲಿ ಬಿಟ್ಬಿಟ್ಟು ಬಂದ. ಅಲ್ಲಿ ಬಿಟ್ಬಿಟ್ಟು ಬಂದೆ.
ಅಣ್ಣ ಇಲ್ಲಿ ಬೇಡ ಅಲ್ಲಿ ಬಿಟ್ಟು ಹೋಗೋಣ ಬಿಟ್ಟು ಬಂದಿದ್ದೀನಿ ಅಕ್ಕ ನನ್ನ ಕ್ಷಮಿಸ್ಬಿಡಕ್ಕ. ಇರ್ಲಿ ಬಿಡೆ ಪರವಾಗಿಲ್ಲ. ಇವಾಗ ನಾ ಬುದ್ಧಿ ಬಂತಲ್ಲ ನಿಂಕ. ನೀನು ನಂಗೆ ಆಸ್ತಿ ಕೊಟ್ಟಿಲ್ಲ ಅದಕ್ಕೆ ಪಾಪ ನಂಕ. ಅಯ್ಯೋ ನನಗೇನಕ್ಕೆ ಬೇಕು, ನನಗೇನಕ್ಕೆ ಬೇಕು ಎಲ್ಲ ನಿನಗೆ ಬರ್ಕೊಡ್ತೀನಿ ಬಾ. ನಿಜವಾಗ್ಲೂನೇ ಆಯ್ತು ನಡಿ. ಯಾರು ಇವಳು ಇಲ್ಲಿ ಬಂದು ನಿಂತವಳು ನಮ್ಮನೆ ಹತ್ರ? ಅಯ್ಯೋ ನಮ್ಮನೆಗೆ ಯಾರ್ಯಾರೋ ಬರ್ತಾರೆ ಹೋಗು. ಸಂತೆ ಆಗೋಗುತ್ತೆ ನಮ್ಮನೆ. ಬಂದವ್ರು ಬಂದಂಗೆ ಹೋದವ್ರು ಹೋದಂಗೆ. ಯಾರವ್ರ? ಓ ನೀನಾ? ನಾನೇ. ಏನ್ ಸಂಸಾರ ಬಂದಿರೋದ? ನಿಮ್ಮ ಅಕ್ಕನ ಪರ್ಕೆ ಹಾಕಿ ಬಾಕ್ಲಾಗ ನಿಲ್ಸೋಳೇನ? ಹಂಗೇನಿಲ್ಲ ಬಾವಾ. ಅಲ್ಲ ಯಾಕೆ ಅಳ್ತಾ ಇದೆಯಾ? ಎಂದ್ರಾಗ ಹಾಕಿದ್ಲಿ ಮಕ್ಕಳು ಇಟ್ಕೊಳಕ್ ಹಾಕಿದ್ಲೇನಾ? ಏನಿಲ್ಲ. ಸರಿ ನಡಿ ನಡಿ ಅಲ್ಬೇಡ ನಡಿ. ನಿಮ್ಮನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಹೌದಾ? ನಂಗೂ ಅಷ್ಟೇ. ಏನಂತ ಕರೆಯೋದು ನಿಮ್ಮನ್ನ? ಅಕ್ಕ ಅಂತ ಕರಿಯೇ. ಅಕ್ಕ ಕಾರುಣ್ಯಕ್ಕ. ಹೌದು, ನಂಗೆ ಯಾರು ಫ್ರೆಂಡ್ಸೇ ಇಲ್ಲ ಅಕ್ಕ. ಆಗಿದ್ರು ಇಷ್ಟು ದಿನ. ಬಟ್ ಆದ್ರೆ ಅವರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು. ಹೌದಾ? ಅದು ಹೇಗೆ? ನಾನು ಯಾವಾಗಲೂ ಪಬ್ಗೆ ಹೋಗ್ತೀನಿ, ಅಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು. ಆಮೇಲೆ ಒಂದ್ಸರಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಆದಿಶಂಕರ್ ಅವರು ಬೈದರು, ಕರೆಕ್ಟಾಗಿ ಬಟ್ಟೆ ಹಾಕು, ಹೆಣ್ಮಗು ಅಂತಂದರೆ ಕೈ ಮುಗಿಯೋ ಥರ ಇರಬೇಕು, ಕೆಟ್ಟದಾಗಿ ಮಾತಾಡೋ ಥರ ಇರಬಾರ್ದು, ಹಾಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ನನ್ನ ಫ್ರೆಂಡ್ಸು ಆಮೇಲೆ ಗೊತ್ತಾಯ್ತು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ. ಓ, ಹಾಗಾದರೆ ಮೇಡಮ್ ಅವ್ರಿಗೆ ಆದಿಶಂಕರ್ನಿಂದ ಜ್ಞಾನೋದಯ ಆಗಿದೆ. ಹೌದು, ಆದಿಶಂಕರ್ ಅವರಿಂದನೇ ನನಗೆ ಜ್ಞಾನೋದಯ ಆಗಿದ್ದು. ಅವರೇ ಏನು ಬೇಡ ಆದಿಶಂಕರ ಅಂತನೂ ಸಾಕು. ಆದಿಶಂಕರ. ಹಾ, ಮತ್ತೆ ನಿಮ್ಮ ಮಮ್ಮಿ ಡ್ಯಾಡಿ ಎಷ್ಟೊಂದು ಭಯ ಪಟ್ಟಿರ್ತಾರೆ ನೀನು ಮನೇಲಿಲ್ಲ ಅಂತಂದ್ರೆ. ಅಯ್ಯೋ, ಅವರು ಬ್ಯುಸಿ, ತುಂಬಾನೇ ಬ್ಯುಸಿ ಆಗಿರ್ತಾರೆ. ಹೌದಾ? ತುಂಬ ಬ್ಯುಸಿ ಇರ್ತಾರೆ ಅವರು. ನನ್ನ ಬಗ್ಗೆ ಏನು ಅವರು ಟೆನ್ಷನ್ ತಗೊಳ್ಳಲ್ಲ. ನಂತರ ಫ್ರೀ ಬರ್ಡ್ ಥರ. ಇನ್ಮೇಲೆ ಆ ಥರ ಏನು ಇರಬೇಡ ಆಯ್ತಾ? ನನಗೆ ನಿಮ್ಮ ಜೊತೆನೇ ಇರಬೇಕು ಅಂತ ಅನಿಸ್ತಾ ಇದೆ ಅಕ್ಕ. ಹಾಗಾದ್ರೆ ಆದಿಶಂಕರ್ನ ಮದುವೆ ಮಾಡ್ಕೋ. ಆದಿಶಂಕರ್ನ ಮದುವೆ? ಹೌದಾ? ಆದಿಶಂಕರಂಗೆ ಇಷ್ಟ ಇಲ್ಲ ನಾನಂದ್ರೆ. ಅವನು ಹೇಳಿದ್ನಾ ಇಷ್ಟ ಇಲ್ಲ ಅಂತ? ಅವನು ನನ್ನನ್ನು ಒಲಿಸ್ಕೊಬೇಕು. ನನ್ನನ್ನು ಮದುವೆ ಮಾಡ್ಕೊ ಅಂತ ಕೇಳಬೇಕು. ಒಪ್ತಾನ ಆದಿಶಂಕರ? ಫಸ್ಟು ಮನೆಗೆ ದೊಡ್ಡೋರಂದ್ರೆ ತಾತ. ತಾತ ಮನ್ಸಿಗೆ ಗೆಲ್ಲಬೇಕು ನೀನು. ಆಮೇಲೆ ಸಾವಿತ್ರಮ್ಮ, ಇವಾಗ ಒಳಗಡೆ ನಿಂಗೆ ಊಟ ಮಾಡಿಸಿದ್ರಲ್ಲ, ಅವ್ರ ಮನ್ಸು ಗೆಲ್ಲಬೇಕು. ಆಮೇಲೆ ಆದಿಶಂಕರನವ್ರ ಅಣ್ಣ ರಾಮು ಅಂದರೆ ನಮ್ಮ ಯಜಮಾನ್ರು, ಅವ್ರ ಮನ್ಸು ಗೆಲ್ಲಬೇಕು. ಇಷ್ಟು ಜನರ ಮನ್ಸು ಗೆದ್ದಿದ್ಯಾ ಅಂದರೆ ಆದಿಶಂಕರ ಆಟೋಮೆಟಿಕ್ಕಾಗಿ ನಿನ್ನೆ ಮದುವೆ ಆಗೋಕ್ಕೆ ಒಪ್ಕೊಂತಾನೆ. ಹೌದಾ? ತಾತ, ಆಮೇಲೆ ಸಾವಿತ್ರಮ್ಮ, ಆಮೇಲೆ ರಾಮು ಅಣ್ಣ. ಸರಿ ಸರಿ ಆಯಿತು. ಇವಾಗ ಐಡಿಯಾ ಕೊಟ್ಟಿದ್ದೀರಲ್ಲ, ಇವ್ರನ್ನೆಲ್ಲರನ್ನೂ ಒಪ್ಪಿಸ್ತೀನಿ. ಇವರೆಲ್ಲರೂ ಒಪ್ಪಿದ್ಮೇಲೆ ನಿಮ್ಮ ಮನೆಯವ್ರು ಒಪ್ಪಲಿಲ್ಲ ಅಂದರೆ ಏನು ಮಾಡ್ತೀಯಾ? ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ನನ್ನ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಮದುವೆ ಆದರೂ ಯಾಕೆ ಮದುವೆ ಆದೆ ಅಂತಲೂ ಕೇಳಲ್ಲ. ಅಯ್ಯೋ ದಡ್ಡಿ ದಡ್ಡಿ ನೀನು. ಇಷ್ಟೆಲ್ಲ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರೋದೇನಕ್ಕೆ? ನಿನಗೋಸ್ಕರ, ನೀನು ಚೆನ್ನಾಗಿರ್ಬೇಕು ಅಂತ. ಆಯಿತಾ? ಮದುವೆ ವಿಷಯದಲ್ಲಿ ಎಲ್ಲರೂ ಸೀರಿಯಸ್ ಆಗೇ ಇರ್ತಾರೆ. ಫಸ್ಟು ನೀನು ನಿಮ್ಮ ಮಮ್ಮಿ ಡ್ಯಾಡಿ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಆದಿಶಂಕರ್ನ ಹತ್ರ ಮಾತಾಡು. ಹೌದಾ? ನಮ್ಮ ಡ್ಯಾಡಿಗೆ ಫೋನ್ ಮಾಡಲ ನಾನು? ಮಾಡು. ಇರಿ, ನಮ್ಮ ಡ್ಯಾಡಿ ಏನು ಹೇಳ್ತಾರೆ ನೋಡೋಣ. ಫೋನ್ ರಿಂಗ್ ಆಗ್ತಾ ಇದೆ. ಹಲೋ ಹಲೋ ಡ್ಯಾಡಿ. ಬೇಬಿ ಎಲ್ಲಿದ್ಯಾ ಬೇಬಿ? ಮನೆಗೆ ಬಮ್ಮ. ಡ್ಯಾಡಿ, ನಾನು ಹೇಳಿದ್ನಲ್ಲ ಫ್ರೆಂಡ್ ಮನೆಯಲ್ಲಿದ್ದೀನಿ ಅಂತ. ಹೌದಾ? ಸಂಜೆ ಅಷ್ಟರಲ್ಲಿ ಮನೆಗೆ ಬಂದ್ಬಿಡಮ್ಮ ನೀನು. ಡ್ಯಾಡಿ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಡ್ಯಾಡಿ. ಏನಮ್ಮ? ನನ್ನ ಮದುವೆ ವಿಷಯ ಡ್ಯಾಡಿ. ಮದುವೆನಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀರಮ್ಮ, ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಮನೆಗೆ ಬಾ ನೀನು. ಇಲ್ಲ ಡ್ಯಾಡಿ, ನಾನು ಮದುವೆ ಮಾಡ್ಕೊಂಡೇ ಬರ್ತೀನಿ. ಏನು ಮದುವೆ? ನಾನು ಮದುವೆ ಆಗ್ತಾ ಇದ್ದೀನಿ. ಬೇಬಿ ಹುಚ್ಚಿ ಥರ ಮಾತಾಡಬೇಡ ನೀನು. ಸುಮ್ಮನೆ ಮನೆಗೆ ಬಾ. ಯಾಕೆ ಡ್ಯಾಡಿ? ಸುಮ್ಮನೆ ಏನೇನೋ ಮಾತಾಡಬೇಡ ನೀನು. ಮನೆಗೆ ಬಾ ಅಂತ ಹೇಳ್ತಾ ಇರೋದು ನಾನು. ಮನೆಗೆ ಬಾ ಫಸ್ಟು. ಮದುವೆ ವಿಷಯ ಬಗ್ಗೆ ನೀನು ಮಾತಾಡಬಾರ್ದು. ನಾವಿದ್ದೀವಲ್ಲ ಮನೆಯಲ್ಲಿ, ನಾವು ಆ ಜವಾಬ್ದಾರಿ ತಗೊತೀವಿ. ನೀನು ಸುಮ್ಮನೆ ಇರಬೇಕು. ಇಲ್ಲ ಡ್ಯಾಡಿ, ನಾನು ಯಾರನ್ನೋ ಇಷ್ಟಪಟ್ಟಿದ್ದೀನಿ ಡ್ಯಾಡಿ. ಸುಮ್ಮನೆ ಕಾಮಿಡಿ ಮಾಡಬೇಡ ಬೇಬಿ. ಮನೆಗೆ ಬಾ. ನನ್ನ ಮಗಳು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಫ್ರೀ ಕೊಟ್ಟರೆ ಮದುವೆ ಆಗ್ತಾ ಇದ್ದೀನಿ ಅಂತ ತಮಾಷೆ ಮಾಡ್ತೀಯ. ತಮಾಷೆಗೂ ನೀನು ಆ ಥರ ಮಾತಾಡಬೇಡ. ಸುಮ್ಮನೆ ಮನೆಗೆ ಬೇಗ ಬಂದ್ಬಿಡು ನೀನು. ಯಾಕೆ ಡ್ಯಾಡಿ? ಡ್ಯಾಡಿ ಏನಾಯ್ತು ಡ್ಯಾಡಿ? ಮದುವೆ ವಿಷಯ ನೀನು ಮಾತಾಡಬಾರ್ದು ಬೇಬಿ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇದೆಯಾ? ಸುತ್ತಾಡಬೇಕು. ಮದುವೆಗಿದ್ವಿ ಅಂತ ಎಲ್ಲ ಡಿಸಿಷನ್ ನೀನೇ ತೊಗೊಳಕ್ಕಾಗಲ್ಲ. ನಾವಿರೋದೇನಕ್ಕೆ? ನಾವಿಷ್ಟೆಲ್ಲ ಕಷ್ಟಪಡ್ತಾ ಇರೋದೇನಕ್ಕೆ? ನಿನ್ಗೋಸ್ಕರ ತಾನೇ. ಮತ್ತೆ ನಾನು ಎಲ್ಲಿ ಸುತ್ತಾಡ್ಕೊಂಡ್ಬಂದ್ರು ನೀವು ಕೇಳ್ತಾ ಇರ್ಲಿಲ್ವಲ್ಲ? ನೋಡ್ಬೇಬಿ, ಸುತ್ತಾಡ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಒಳಗಡೆ ಮನೆಗೆ ಬರೋದು ಅದು ಬೇರೆ ವಿಷಯ. ಮದುವೆ ಅಂದರೆ ಬೇರೆ ವಿಷಯ. ಮದುವೆ ಅಂತಂದರೆ ಒಂದು ದಿವಸ 2 ದಿವಸ ಜೀವನ ಅಲ್ಲ, ಇದು ಲೈಫ್ ಲಾಂಗು. ಸುಮ್ಮನೆ ನೀನು ಯಾವುದೇ ನಿರ್ಧಾರಗಳು ತಗೋಬೇಡ. ಸುಮ್ಮನೆ ಫ್ರೆಂಡ್ ಮನೆಗೆ ಹೋಗಿದ್ಯಾ, ಮಾತಾಡ್ಸ್ಕೊತೀಯಾ, ಬರ್ತೀಯಾ, ಏನಾದರೂ ಗಿಫ್ಟ್ ಕೊಡ್ತೀಯಾ, ಅಷ್ಟರಲ್ಲಿರಬೇಕು. ಮದುವೆಗಿದ್ವಿ ಅಂತ ನೀನು ಮಾತಾಡಬಾರ್ದು. ಬಾ ಮನೆಗೆ. ಮತ್ತೆ ಡ್ಯಾಡಿ, ನಾನೇನಾದರೂ ಯಾರನ್ನಾದ್ರೂ ಇಷ್ಟಪಟ್ಟು ಮದುವೆ ಆದರೆ? ಬೇಬಿ, ಆ ಥರ ಎಲ್ಲ ಮಾತಾಡಬಾರ್ದು. ನಿನಗೆ ಗೊತ್ತಾಗಲ್ವಾ ಅಷ್ಟು ಮಾತ್ರ? ಹಾಂ, ಸುಮ್ಮನೆ ಮನೆಗೆ ಬಾ ಅಂತ ಹೇಳ್ತಾ ಇರೋದು. ಓಕೆ ಡ್ಯಾಡಿ. ಬೇಗ ಬಾ. ಏನು ಹೇಳಿದ್ರು ಗನ್ವಿ? ಅಕ್ಕ, ನಮ್ಮ ಡ್ಯಾಡಿ ಮದುವೆಗೆ ಹೋಗ್ತಾ ಇಲ್ಲ. ನಾನು ಏನಿಲ್ವಾ, ಫ್ರೀಯಾಗಿ ಬಿಡ್ತಾರೆ ಅಂತಂದರೆ ಅವರು ಬಿಟ್ಬಿಡ್ತಾರಾ? ಮಕ್ಕಳ ಮೇಲೆ ಅವ್ರ ಪ್ರೀತಿ ಇರುತ್ತೆ. ಮಗಳು ಚೆನ್ನಾಗಿರಲಿ ಅಂತ ಆಸೆ ಪಡ್ಬೋದು. ಆದರೆ ಮದುವೆ ಅನ್ನೋ ವಿಷಯದಲ್ಲಿ ಎಲ್ಲರೂ ಸೀರಿಯಸ್ ಆಗಿ ತೊಗೊತಾರೆ.
ನಮ್ಮ ಡ್ಯಾಡಿ ಅವತ್ತು ನನ್ನ ಹತ್ರ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡಿಲ್ಲ. ಸರಿ, ನಾನು ಸಾಲ್ವ್ ಮಾಡ್ಕೊತೀನಿ ಬಿಡಿ ನನ್ನ ಪ್ರಾಬ್ಲಮ್ನ. ನೀವೇನು ವರಿ ಮಾಡ್ಕೊಂಬಿಡಿ. ನಾನು ಆದಿಶಂಕರ್ನ ಹತ್ರ ಮಾತಾಡಿ ಸಾಲ್ವ್ ಮಾಡ್ಕೊತೀನಿ. ಸರಿ ಜಾನ್ವಿ, ಧೈರ್ಯವಾಗಿರಿ, ಈಗೆಲ್ಲ ಒಳ್ಳೇದೇ ಆಗುತ್ತೆ. ಸರಿ ಅಕ್ಕ. ಓ ಸ್ನೇಹ ಮೇಡಮ್ ಅವರು ರೆಡಿ. ಸ್ನೇಹ ನೋಡಿ ಸ್ಯಾರಿ ಹಾಕೊಂಡಿದ್ದಾಳೆ. ಎಲ್ಲಿ ಯಾರು ಇಲ್ಲ, ಎಲ್ಲ ಆಚೆ ಇರ್ಬೇಕೇನೋ. ಸ್ನೇಹ ರೆಡಿನಾ? ಓ ಇವರು ರೆಡಿ ಆಗಿದ್ದಾರೆ. ನಾವೆಲ್ಲ ರೆಡಿ. ತಾತ ಇಲ್ಲ ಇಲ್ಲಿ, ಅವ್ರು ಆವಾಗ್ಲೇನೆ ದೇವಸ್ಥಾನದ ಹತ್ರ ಹೋದ್ರು. ನಮ್ಮಮ್ಮ ರೆಡಿ ಆತವ್ರೆ. ನಡೀರಿ ಹೋಗೋಣ. ಕಾರುಣ್ಯ, ಗಾನ್ವಿ ನಡೀರಿ. ಓಹೋ, ಹುಡುಗಿ ಅವ್ರ ಅಮ್ಮ ನೋಡ್ದೆ ಹೆಂಗ್ ರೆಡಿ ಆಗ್ಬಿಟ್ಟವಳೆ. ನಮ್ಮ ರೆಡಿ ಆಗ್ಬೇಕಲ್ಲ. ಎಲ್ಲ ರೆಡಿ ಆದ್ರಾ? ಹ್ಞೂ ನಡೀರಿ. ನಾವು ಒಪ್ಪನೆಲ್ಲ ಹೋಗೋರ ಅಲ್ಕ ದೇವಸ್ಥಾನಕ್ಕ. ನಡೀರಿ ಎಲ್ಲ ಹೋಗೋಣ. ಎಲ್ಲಪ್ಪ ನಿಮ್ಮ ಅಮ್ಮನ ಆಚೆ ಎಲ್ಲ ಇರ್ಬೇಕು. ಎಣ್ಣೆಲ್ಲ ನೀನ್ ರೆಡಿಯಾಗಿ ನಿಂತ್ಕೊಂಡಿದ್ಯಾ? ಮದ್ವೆ ಎಣ್ಣೆಲ್ಲಿ? ಆಗ ಅಲ್ಲಿ ನಿಂತವಳಲ್ಲ. ಓ ನಿಂತ್ಕೊಂಡವಳೆ. ಸರಿ ಸರಿ, ಚೆನ್ನಾಗೋಳು ಮದ್ವೆ ಹೆಣ್ಣು. ಹೂವಾಗಿವ ಮುಟ್ಕೊ ಹೋಗಮ್ಮ. ಹೋಗು ಮುಟ್ಕೊ ಹೋಗುವ. ಹೋಗು ಹೂವು ಮುಟ್ಕೊಂಬ ಹೋಗು. ಹೋಗೋಣ ದೇವಸ್ಥಾನ ತಕ್ಕ. ನೆನ್ನೆ ಅದೇನೋ ಚೂಡಿದಾರ ಹಾಕೊಂಡಿದ್ದೆಲ್ಲ ಕಪ್ಪುದ. ಆವಾಗೇನೋ ನಂಗೆ ಇಷ್ಟ ಆಗಿಲ್ಲಮ್ಮ. ಇವಾಗ ನೋಡು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಸೀರೆ ಉಟ್ಕೊಂಡು. ಸೀರೆನ ಉಟ್ಕೊಬೇಕು ನೀನು. ಅಯ್ಯೋ ಭಗವಂತ. ಹೋಗು ಹೋಗು. ಅದ್ಯಾಕ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಹೋಗೋಣ ದೇವಸ್ಥಾನ ತಕ್ಕ. ಚೆನ್ನಾಗವಳ ಹುಡುಗಿ. ಅದು ಹುಡುಗಿಯವರ ಅಮ್ಮನ ಹುಡುಗಿ ಅಲ್ಲ. ಹುಡುಗಿಯವರ ಅಮ್ಮನ ಎತ್ತೋದ್ಲಪ್ಪ. ನಾನು ನೋಡಿಲ್ಲ, ಇಲ್ಲೇ ಎಲ್ಲ ಓಡಾಡ್ತಾ ಇದ್ಲು. ಅಲ್ಲಮ್ಮ, ಇವಾಗ ನೀನು ಮಾತಾಡ್ಸ್ತಲ್ಲ ಹುಡುಗಿ ಅಂತ. ಆ ಅಮ್ಮನು ಹುಡುಗಿಯವರ ಅಮ್ಮನ ಹುಡುಗಿ ನೋಡಿ ಇಲ್ಲಿ ನಿಂತವಳೆ. ಆ ಅಮ್ಮನ ಹುಡುಗಿಯವರ ಅಮ್ಮನ ಹುಡುಗಿ ಅಲ್ಲ. ನೀನು ನಿಂತ್ಕೊಂಡೆ ನಿಂತವಳು ನೋಡು. ಯಾರ ಬೋರ್ಡ್ ಹುಡುಗಿನೇ? ಅಯ್ಯೋ, ಓ ಈ ಹುಡುಗಿನ. ಸರಾಯ್ತು ಬಿಡು. ಎಲ್ಲಾನು ಹೋಗ್ಲಿ ಬಿಡು. ಎಣ್ಣೆ ಅಲ್ಲೆಣ್ಣೆ ಚೆನ್ನಾಗಿ ಇಕ್ಕಿದ್ರೆ ಕೂದಲು ಉದ್ದಗ ಬೆಳಿತವೆ. ಇಕ್ಬಿಟ್ಟು ಅಕ್ಕಿಲಿಂಗ ಬಾಸ್ತೀನಿ, ಬೆಳಿತವೆ ಕೂದಲು. ಶಾಲಿನಿ ಎಲ್ಲ ಬತ್ತಾಳೆ ಬರಲ್ಲಂತ. ಅವಳಿಗಿಷ್ಟ ಇಲ್ಲಂತ ನಿನ್ ಮದ್ವೆ ಆಗೋದು. ಅಯ್ಯೋ ಯಮನ ಹತ್ರ ಹೇಗಕ್ಕಾಗಲ್ಲ. ಬತ್ತಾವಳ ಮಗು ಎತ್ತದ್ಲು ಮಗುವ. ಅಲ್ಲವಳು ನೋಡು ಹುಡುಗ ಜೊತೆಗೆ ಆಡ್ತಾವಳೆ. ಸರಪ್ಪ ಆಯ್ತು. ಇನ್ನು ಹೋಗೋಣ ನಡೀರಿ, ಯಾಕೆ ಸುಮ್ನೆ. ಹೋಗೋಣ. ಬರ್ರಿ ಎಲ್ಲ ಗುಂದೋಳ ನಮ್ಮಮ್ಮ. ಅಯ್ಯ ಆಚೆಗೆ ಇರ್ಬೇಕು, ನಡಿ ಹಂಗೆ ಕರ್ಕೊಂಡು ಹೋಗೋಣ. ಸರಿ ನಡಿ. ಅದೇ ಸದ್ಯವತ್ತು ತೂತನಿದೆ ತೋಪ ಮೇಲೆ ನಡಿ ಹೋಗೋಣ. ಎಲ್ಲಿಗೆ ಹೋಗೋದು? ಇವತ್ತು ತೇಹದು ಮದುವೆ ಅಲ್ಲ. ಅಯ್ಯ ಹೋಗು, ನಿಮ್ಮ ಅಪ್ಪನವ್ರ ಮನೆಗೆ ವರ್ಷಕ್ಕೆ 12 ಮದುವೆ ಆತವೆ. ಆಗೋರ್ ಮದುವೆಗೆಲ್ಲ ಹೋಗು, ನಿಂಗೆ ಇನ್ನೇನು ಕೆಲಸ ಇಲ್ಲ. ಏನೋ ಬಾಯ್ ಮುತ್ತಂದರಿ. ನಾನು ಬರಿಲ್ಲ, ನೀನು ಹೋಗು. ಬರಲ್ಲ ನೀನು? ಇಲ್ಲ ಬರಲ್ಲ. ನಿಂತ ಇವತ್ತೇ ಇಲ್ಲಲೇ ನಮ್ಮ ಅಪ್ಪನವ್ರ ಮನೆಕ ಬಡಕ ನಿಂತ ಮತ ಇಲ್ಲ. ನಿನ್ ಮಾರದಂತ ಅಳ್ತಾ ತತ್ತಳು. ಏನಕ್ಕೆ ಬರ್ತೀಯ ನೀನು? ಬರಲ್ಲ ನೀನು. ಇವತ್ತೇ ಇದ್ದೇಳ ಬಡದ್ ನೀನು. ಯಾರ್ದೇನು ತಲೆ ಕಟ್ಟಾಕ್ಬಿಟ್ಟು ಬಂದಿಲ್ಲ ನಾನು. ಹೋಗು. ಯಾರ್ದೇನು ತಲೆ ಕಡ್ದಾಕ್ಬಿಟ್ಟು ಬಂದಿಲ್ಲ ನಾನು. ನೀನು ಹೇಳ್ದಂಗೆ ಕೇಳಕ್ಕೆ. ಅದೊಂದು ಬಾತಿ ಇತ್ತು. ತಲೆ ಕರೋದು ಅದೊಂದು ಬಾತಿ ಇತ್ತು. ಅಯ್ಯ ಈಚೆ ಇಡಬ ಕತ್ತಾಡ ಬಿಡು. ನಾನು ಓದ್ತೀನಿ. ಓದೆ ಓದ್ತಾಳೆ ಬಿಡು. ಮುಂದುವರಿಯುವುದು.